ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಥೈರಾಯ್ಡ್ನ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಥೈರಾಯ್ಡ್ ಗ್ರಂಥಿ ಇದು ನಮ್ಮ ದೇಹದ ಕುತ್ತಿಗೆ ಭಾಗದಲ್ಲಿ ಇರುತ್ತದೆ. ಇದು ಎರಡು ರೀತಿಯ ಹಾರ್ಮೋನುಗಳನ್ನು ಸ್ರವಿಸುತ್ತದೆ. T4 ಟೆಟ್ರಾಲೂಡೋಥೈರಾಕ್ಸಿನ್, T3 ಟ್ರೈಲೂಡೋಥೈರಾಕ್ಸಿನ್. ಈ ಹಾರ್ಮೋನು ಹೆಚ್ಚಾಗಿ ಸಕ್ರೀಟ್ ಆದರೆ ಅದನ್ನು ಹೈಪರ್ ಥೈರಾಯ್ಡಿಸಮ್ ಎಂದು ಕರೆಯುತ್ತೇವೆ. ಕಡಿಮೆ ಸಕ್ರೀಟ್ ಆದರೆ ಇದನ್ನು ಹೈಪೋಥೈರಾಯ್ಡಿಸಮ್ ಎಂದು ಕರೆಯುತ್ತೇವೆ. ಥೈರಾಯ್ಡ್ನ ಅತಿ ಮುಖ್ಯವಾದ ಲಕ್ಷಣಗಳೆಂದರೆ ತೂಕ ಹೆಚ್ಚುವುದು, ತುಂಬ ಸುಸ್ತಾದಂತೆ ಕಾಣುತ್ತಾರೆ, ಕೈಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ, ಕೂದಲು ಉದುರುವುದು ಮತ್ತು ಒಣ ಚರ್ಮ, ಇರ್ರೆಗ್ಯುಲರ್ ಪಿರಿಯಡ್. ಸಾಮಾನ್ಯವಾಗಿ 28ರಿಂದ 40 ದಿನದ ಮಧ್ಯದಲ್ಲಿ ಪಿರಿಯಡ್ ಅನ್ನೋದು ಬರುತ್ತದೆ. ಆದರೆ ಥೈರಾಯ್ಡ್ ಸಮಸ್ಯೆ ಇರುವಂತಹ ವ್ಯಕ್ತಿಗಳಲ್ಲಿ 2ರಿಂದ 3 ತಿಂಗಳಿಗೆ ಒಮ್ಮೆ ಪಿರಿಯಡ್ ಅನ್ನುವುದು ಆಗುತ್ತದೆ. ಇಂಥ ಸಂದರ್ಭದಲ್ಲಿ ಹೆವಿ ಬ್ಲೀಡಿಂಗ್ ಕಾಣಿಸಿಕೊಳ್ಳುತ್ತಾ ಇರುತ್ತದೆ. ಇದರಿಂದ ಅನಿಮಿಯಾ, ವೀಕ್ನೆಸ್, ಡಿಪ್ರೆಷನ್ ಮತ್ತು ಕಾನ್ಸ್ಟಿಪೇಷನ್ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದರೊಂದಿಗೆ ಮುಖ ಉಬ್ಬುವುದು, ಕೈ ಕಾಲುಗಳು ಮತ್ತು ದೇಹ ಇದ್ದಕ್ಕಿದ್ದಂತೆ ತಣ್ಣಗೆ ಆಗುತ್ತದೆ, ಹೃದಯ ಬಡಿತ ಹೆಚ್ಚಾಗುವುದು, ಆಯಾಸ ಬಂದಂತೆ ಕಾಣಿಸಿಕೊಳ್ಳುತ್ತದೆ. ಇವೆಲ್ಲವೂ ಸಹ ಥೈರಾಯ್ಡ್ನ ಅತಿ ಮುಖ್ಯವಾದ ಲಕ್ಷಣಗಳಾಗಿರುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದ ಕೆಳಭಾಗದಲ್ಲಿ ಕಾಮೆಂಟ್ ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.